ಈ ಕೆಲಸನ ನೀನು ಮಾಡ್ತೀಯಾ ಇಲ್ವಾ? ಯಾಕೆ ಮಾಡಲ್ಲ? ಮಾಡ್ತೀನಿ. 10 ಕೋಟಿ ಅಂದ್ರೆ ಆಟನ ಮಾಡೇ ಬಿಡ್ತೀನಿ. ಯಾವಾಗ ಮಾಡ್ತೀಯಾ? ನೋಡಿ, ಈ ಕೆಲಸನ ನಾನು ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ, ಇಂಡೈರೆಕ್ಟಾಗಿ ಮಾಡಬೇಕು. ಅಂದರೆ ನಾನು ಹೋಗಿ ಅಮ್ಮ ಅಮ್ಮ ಅನ್ನ ಹಾಕು ಅನ್ನೋಷ್ಟು ಈಸಿಯಾಗಿ ಸಹಿ ಹಾಕು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ನಾಳೆ ಹಳ್ಳಿಯಲ್ಲಿ ಅಮ್ಮವ್ರ ದೇವಸ್ಥಾನದಲ್ಲಿ ನನಗೂ ನನ್ನ ಡಾರ್ಲಿಂಗ್ ನಿಹಾರಿಕಂಗೂ ನಿಶ್ಚಿತಾರ್ಥ. ಎಲ್ಲರೂ ಅಲ್ಲೇ ಇರ್ತಾರೆ. ನೀವು ಅಲ್ಲಿಗೆ ಬಂದ್ಬಿಡಿ. ಒಳ್ಳೆ ಟೈಮ್ ನೋಡಿ ನಿಮಗೆ ಫೋನ್ ಮಾಡ್ತೀನಿ. ಬಂದು ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ. ಸಹಿ ಹಾಕ್ಲಿಲ್ಲ ಅಂದರೆ ನಿಮ್ಮ ಮಗನ ನಾನು ಸಾಯಿಸ್ತೀನಿ ಅಂತ ನನ್ನ ಅಮ್ಮನಿಗೆ ಫೋನ್ ಮಾಡಿ ಹೆದರಿಸಿ. ಯಾವ ತಂದೆ ತಾಯಿನೂ ಮಗನ ಆ ಪರಿಸ್ಥಿತಿಯಲ್ಲಿ ಈಸಿಯಾಗಿ ಬಿಟ್ಬಿಡಲ್ಲ. ಸೆಂಟಿಮೆಂಟಿಗೆ ಲಾಕ್ ಆಗಿ ತಕ್ಷಣ ಸೈನ್ ಹಾಕ್ಬಿಡ್ತಾರೆ. ನನ್ನ ಪ್ಲಾನ್ ಹೆಂಗಿದೆ? ಚೆನ್ನಾಗಿದೆ. ಹಾಗಾದ್ರೆ ನಾಳೆ ನಾವಿಬ್ರು ಆ ಹಳ್ಳಿಯಲ್ಲೇ ಸಿಗೋಣ. ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಹಾಕಿದ ಕೂಡ್ಲೇ ನನ್ನ 10 ಕೋಟಿ ನನ್ನ ಕೈಗೆ ಸೇರಬೇಕು. ನೀವು ಏನಾದರೂ ಆಟ ಆಡಿದ್ರಿ ಅನ್ಕೊಳ್ಳಿ, ನಿಮ್ಮ ಕತೆನೇ ಮುಗೀತು. ನಾನು ಎಲ್ಲ ಮೊದಲ ಮೆಂಟಲ್ ಅಂತಿದ್ದಾರೆ. ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸರಿನಾ? ಸರಿ. ಹೊರಗಡೆ ಹೇಗೆ ಹೋಗೋದು? ಈ ಕಡೆನಾ? ನಮ್ಮ ಕುಟುಂಬದ ಜೊತೆ ನಮ್ಮೂರಲ್ಲಿ ನಡೆಯುವಂಥ ನಮ್ಮ ಅಣ್ಣನ ನಿಶ್ಚಿತಾರ್ಥಕ್ಕೆ ನಮಗೆ ಎಂಟ್ರಿ ಇಲ್ದಿರೋ ಹಾಗೆ ಮಾಡಿದ್ದಾಳೆ. ತುಂಬ ನೋವಾಗ್ತಿದೆ ಅವನಿ. ಇವಾಗ ನಾವು ಏನೇ ಹೇಳಿದ್ರು ಅತ್ತೆ ಕೇಳಿಸ್ಕೊಳ್ಳಲ್ಲ. ಪೂರ್ತಿಯಾಗಿ ನಿಹಾರಿಕಾ ಮಾಯಲ್ಲಿದ್ದಾರೆ. ಅವ್ರು ನಾಳೆ ಅಲ್ಲಿ ಆನಂದವಾಗಿದ್ರೆ ನಾವಿಲ್ಲಿ ಬೇಜಾರಲ್ಲಿರ್ಬೇಕು. ಅಷ್ಟೇ ಅಲ್ವಾ? ಮತ್ತೆ ಸರಿ ಬಿಡು, ನಮಗಿಷ್ಟೇ ಅದೃಷ್ಟ ಇರೋದು ಅನ್ಕೊಂಡು ಸುಮ್ಮನಾಗೋಣ. ಹಾಗೆ ಯಾಕೆ ಅನ್ಕೋಬೇಕು ಬಾವಾ? ಇನ್ ಹೇಗೆ ಅನ್ಕೋತೀಯಾ? ನಾವು ಹಳ್ಳಿಗೆ ತುಂಬ ಸಲ ಹೋಗಿದ್ದೀವಿ. ಆ ಅಮ್ಮನವ್ರ ಕಟಾಕ್ಷ ನಮ್ಮೇಲಿರೋದೇ ಆದರೆ ಯಾವುದೋ ಒಂದು ರೀತಿಲಿ ಅಲ್ಲಿಗೆ ಹೋಗ್ತೀವಿ. ಅಮ್ಮನವ್ರ ಅನುಗ್ರಹ ಇದ್ರೆ ನಮ್ಮನ್ನು ಯಾರು ತಡೀತಾರೆ ಹೇಳು ಬಾವಾ? ನಾವು ಒಳ್ಳೆ ಮನಸ್ಸಿಂದ ಯೋಚನೆ ಮಾಡ್ತಾ ಇದ್ದೀವಿ. ನಮಗೆ ಒಳ್ಳೇದೇ ಆಗುತ್ತೆ. ಎಲ್ಲರ ಜೊತೆಗೆ ಹೋಗೋ ಅವಕಾಶ ನಮಗೂ ಕೂಡ ಸಿಗ್ಬೋದು. ಅಷ್ಟೇ ಅಂತೀಯಾ? ಅಷ್ಟೇ. ಇನ್ನು ಆ ವಿಷಯದ ಬಗ್ಗೆ ಯೋಚನೆ ಮಾಡದೆ ಪ್ರಶಾಂತವಾಗಿ ಮಲ್ಕೋ. ಒಟ್ನಲ್ಲಿ ನಿಹಾರಿಕಾ ಕತೆ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ನಾಳೆ ನಿಶ್ಚಿತಾರ್ಥ ಆಗೋದ್ರೆ ಸದ್ಯದಲ್ಲೇ ಮದ್ವೆ. ಇಲ್ಲಿ ನೋಡು, ನೀನ್ ಮಾತ್ರ ನಮ್ ಗ್ಯಾಂಗ್ಗೆ ಅನ್ಯಾಯ ಮಾಡಬಾರ್ದು. ಅದೆಂಥ ಮಾತು ಅಂತ ಆಡ್ತಾ ಇದ್ದೀರಾ? ಏನೋ ಅಮ್ಮ, ಒಂದೊಂದು ಸಾರಿ ನಿನ್ ಮೇಲೆ ತುಂಬಾ ಡೌಟ್ಸ್ ಬರ್ತಾ ಇರುತ್ತೆ. ನನ್ನ ಮಗಳ ಅಂದ ಮಾತು ನಿನಗೆ ಬೇಜಾರು ಆಗಿರ್ಬೋದು, ಆದ್ರೆ ನೀನ್ ಯಾವಾಗ ಪ್ಲೇಟ್ ತಿರುಗಿಸ್ತೀಯೋ ಅಂತ ಅನಿಸುತ್ತೆ. ಹಾಗೇನೂ ಇಲ್ಲ ವಸಂತ ಅವರೇ, ನೀವು ನನ್ನ ಸಪೋರ್ಟರ್ಸ್. ನಿಮ್ಮನ್ನ ನಾನು ದೂರ ಮಾಡ್ಕೊಂಡ್ರೆ ನನ್ ಬಳಗ ಹೋದ ಹಾಗೆ ಅಲ್ವಾ? ಏನೇ ಆಗ್ಲಿ, ನಾಳೆ ಅವನಿ ಶ್ರೀಕರ್ ಹಳ್ಳಿಗೆ ಬರ್ತಿಲ್ಲ ಅಂದಿದ್ದಕ್ಕೆ ನೀನು ಕೃಷ್ಣ ಹ್ಯಾಪಿಯಾಗಿ ಎಂಗೇಜ್ಮೆಂಟ್ ಮಾಡ್ಕೋಬಹುದು. ನೀವೆಲ್ಲ ಹೀಗೆ ಕುತ್ಕೊಂಡು ಕಾಲಹರಣ ಮಾಡ್ತಿದ್ದೀರಾ ಅಷ್ಟೇ. ಅಲ್ಲಿ ಪರಿಸ್ಥಿತಿ ಹಾಗಿಲ್ಲ. ತಲೆ ಬಲ ಇಲ್ದೆ ಮಾತಾಡ್ಬೇಡ ಬಾಬಾ. ನಾಳೆ ಅವನಿ ಬರಲ್ಲ ಅಂತ ನೀವು ಅನ್ಕೋತಿದ್ದೀರಾ. ಅವನಿ ಬಗ್ಗೆ ಕಡಿಮೆ ಅಂದಾಜು ಮಾಡಬೇಡಿ. ಶ್ರೀಕರ್ ಹತ್ರ ಏನಂದ್ಲೋ ಗೊತ್ತಾ? ಏನಂದ್ಲು? ಹೇಳಲ್ಲ. ಫ್ಲಾಶ್ ಕಟ್ ಹಾಕ್ತೀನಿ ನೋಡಿ. ಆ ಅಮ್ಮನವ್ರ ಕಟಾಕ್ಷ ನಮ್ಮೇಲಿರೋದೇ ಆದ್ರೆ ಯಾವುದೋ ಒಂದು ರೀತಿಲಿ ಅಲ್ಲಿಗೆ ಹೋಗ್ತೀವಿ. ಅಮ್ಮನವ್ರ ಅನುಗ್ರಹ ಇದ್ರೆ ನಮ್ಮನ್ನು ಯಾರು ತಡೀತಾರೆ ಹೇಳು ಬಾವಾ? ಇದು ವಿಷಯ. ಅಮ್ಮನವ್ರ ಕಟಾಕ್ಷ ಅಂತೆ, ನೋಡ್ಕೊಳ್ಳಿ ಮತ್ತೆ. ಇದಕ್ಕೂ ಮೊದಲಿನ ಹಾಗೆ ಅವನಿಗೆ ಅಂಥ ಅವಕಾಶ ಇಲ್ಲ ಪೃಥ್ವಿರಾಜ್ ಅವರೇ. ಅತ್ತೆ ಆಜ್ಞೆ ಮಾಡಿರೋದಕ್ಕೆ ಅವಳು ನಾಳೆ ಬರಲ್ಲ. ನನ್ನ ಎಂಗೇಜ್ಮೆಂಟ್ ಬ್ರಹ್ಮಾಂಡವಾಗಿ ನಡೆಯುತ್ತೆ. ಅವನಿ ಬಗ್ಗೆ ಯಾರು ಯಾವುದೇ ಟೆನ್ಷನ್ಸ್ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಗೌತಮಿ, ಬೇಗ ಬಾ.
ನಿಶ್ಚಿತಾರ್ಥಕ್ಕೆ ಎಲ್ರು ಹೊರಟೋಗಿದಾರಂತೆ. ಬೇಗ ಹೋಗೋಣ ನಡೀರಿ. ಹೌದು, ಮತ್ತೆ ಇಷ್ಟೊತ್ತು ಯಾರು ರೆಡಿ ಆಗಿದ್ದು? ನಾನೇ ಬಿಡಿ. ಮೊದ್ಲು ವಿಕಾಸ್ ನೋಡ್ದ ಅಂದ್ರೆ ಎಲ್ಲಿಗೆ, ಯಾಕೆ, ಏನು ಅಂತ ಪ್ರಶ್ನೆ ಕೇಳ್ತಾರೆ. ನಡೀರಿ ಹೋಗೋಣ. ಅಕ್ಕ, ಎಲ್ಲಿಗೆ ಹೊರಟಿದ್ದೀರಾ? ಅದು ನೀನ್ ಹೇಳು ಬಾವ. ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು ಬಾಮೈದ. ಪರವಾಗಿಲ್ಲ ಹೇಳಿ, ನಾನೇನು ಹೊರಗಿನವನಲ್ಲ ಅಲ್ವಾ. ಹೋಗ್ಲಿ, ನಾನ್ ಹೇಳ. ಹಳ್ಳಿಯಲ್ಲಿ ನಡೀತಾ ಇರೋ ಕೃಷ್ಣ ಮತ್ತೆ ನಿಹಾರಿಕಾಳ ನಿಶ್ಚಿತಾರ್ಥಕ್ಕೆ ಹೋಗ್ತಾ ಇದ್ದೀರಾ, ಆಮ್ ಐ ರೈಟ್? ಮತ್ತೆ ಗೊತ್ತಿತ್ತು, ಯಾಕೆ ಕೇಳಿದ್ಯೋ? ನೀವ್ ಹೇಳ್ತೀರೇನೋ ಅಂತ. ಸರಿ, ನಮಗ್ ಟೈಮ್ ಆಗ್ತಿದೆ, ನಾವು ಹೊರಡ್ತೀವಿ. ಹೌದು, ಆ ಕಡೆ ವೇದವತಿಯವ್ರ ಮನೆಯಿಂದಾಗ್ಲಿ ಈ ಕಡೆ ನಿಮ್ಮಿಂದಾಗ್ಲಿ ನನಗೆ ಇನ್ವಿಟೇಷನ್ ಬಂದಿಲ್ವಲ್ಲ, ಯಾಕೆ? ಅಂದ್ರೆ ಆಗ್ಲೇ ನನ್ನನ್ನ ಯಾವ ಸಂಬಂಧನೂ ಇಲ್ಲ ಅಂತ ದೂರ ಇಟ್ಬಿಟ್ರಾ? ಮುಹೂರ್ತದ ಸಮಯಕ್ಕೆ ನಾವು ರೀಚ್ ಆಗ್ಬೇಕು, ದಾರಿ ಬಿಡು ಬಾಮೈದ. ದುರ್ಮುಹೂರ್ತ ಬಂದ್ಬಿಡ್ತು ಬಾವಾ. ಇನ್ನು ನೀವು ಪ್ರಯಾಣ ನಿಲ್ಲಿಸೋದು ಒಳ್ಳೇದು. ಆ ದುರ್ಮುಹೂರ್ತದ ಹೆಸರು ವಿಕಾಸ್. ಅವನನ್ನ ದಾಟಿ ಹೋಗೋದು ಅಂದ್ರೆ ನೀವು ಪ್ರಾಣಕ್ಕೆ ಅಪಾಯ ತಗೊಂಡ ಹಾಗೆ. ಲೇ ವಿಕಾಸ್, ಮರ್ಯಾದೆಯಿಂದ ಜಾಗ ಬಿಡು, ನಡೀರಿ. ಅಕ್ಕ, ನಾನ್ ನಿಮಗೊಂದು ಸಿನಿಮಾ ತೋರಿಸ್ತೀನಿ. ಅದನ್ನ ನೋಡಿದ ನಂತರ ನಿಮಗೆ ದಮ್ ಇದ್ರೆ ಹೊರಗಡೆ ಹೋಗಿ. ಜಾತಕ ಸೆಟ್ ಆಗದೆ ಆಗ್ಲಿಲ್ಲ. ನಿನ್ ಜಾತಕ ಸೆಟ್ ಆಗ್ಲಿಲ್ಲ ಅಂದ್ರು ಆ ಮನೆಗೆ ಸೊಸೆ ಆಗ್ತಿದೀಯಾ? ಅದೃಷ್ಟ ದುರಾದೃಷ್ಟವಾಗಿ ಬದಲಾಗೋಕ್ಕೂ ಮುಂಚೆನೆ, ಜಾತಕದ ವಿಷಯ ಬಯಲಾಗೋಕ್ಕೂ ಮುಂಚೆನೆ ಈ ಮದುವೆ ನಡೆದು ಹೋಗ್ಬೇಕು. ವೇದವತಿಯವರಂಥ ಜಾತಕನ ನನ್ನ ಹೆಸರಲ್ಲಿ ರೆಡಿ ಮಾಡಿಸ್ಕೊಂಡು ಆ ಫೇಕ್ ಜಾತಕದಿಂದ ನನಗ್ ಬೇಕಾಗಿರೋದನ್ನೆಲ್ಲ ನನ್ನ ವರ್ಸೋ ಹಾಗೆ ಮಾಡ್ಕೋತೀನಿ. ಜಾತಕನ ಕುರುಡಿ ಹಾಗೆ ನಂಬೋ ವೇದವತಿ ಅಂಥವ್ರು ಇರೋಷ್ಟು ದಿನ ನನ್ನಂಥವ್ರು ಯಾವುದೇ ಚಿಂತೆ ಇಲ್ಲದೆ ಬದುಕ್ತಾರೆ. ನಾನೊಬ್ಬ ದೊಡ್ಡ ದಡ್ಡನ್ ಮಗ. ನೀವು ಇಷ್ಟೆಲ್ಲ ಮೋಸ ಮಾಡಿದ್ರು ಸ್ವಲ್ಪನೂ ಕಂಡುಹಿಡಿಯೋಕ್ಕಾಗಿಲ್ಲ. ಇಷ್ಟು ದಿನ ನಿಹಾರಿಕಾ ಮಾತ್ರ ನನ್ನ ಮೋಸ ಮಾಡಿದ್ಲು ಅಂತ ಅನ್ಕೊಂಡಿದ್ದೆ. ಎಲ್ಲರೂ ಸೇರಿ ಮಾಡಿದಿರಂತ ಗೊತ್ತಾದ್ಮೇಲೆ ನನ್ನ ಮೈಂಡ್ ಬ್ಲಾಕ್ ಆಗಿ ಹೋಯ್ತು. 2 ಫುಲ್ ಬಾಟ್ಲು ಕುಡ್ದೆ, ಆದ್ರೂ ಕಿಕ್ ಹತ್ತದೇನೆ ಇನ್ನು ಕುಡಿಬೇಕು ಅನಿಸ್ತಿದೆ. ಸರಿಯಾಗಿ ರಿಂಗ್ ಬದಲಾಯಿಸ್ಕೊಳ್ಳೋ ಸಮಯದಲ್ಲಿ ಎಲ್ಲರ ಮುಂದೆ ಈ ವಿಡಿಯೋನ ಪ್ಲೇ ಮಾಡ್ತೀನಿ. ವೇದವತಿ ಕಣ್ಣಿನ ನೋಟಕ್ಕೆ ನಿನ್ನ ಮಗಳ ಹೃದಯ ನಿಂತೋಗುತ್ತೆ. ಇಲ್ಲ ಅಂದ್ರೆ ನನ್ನ ಕೈಯಾರನೆ ಗನ್ ಕೊಡ್ತೀನಿ, ಸುಟ್ಟು ಬಿಸಾಕ್ತಾಳೆ. ಒಂದ್ ವೇಳೆ ಕ್ಷಮಿಸಿ ಏನಾದ್ರೂ ಬಿಟ್ರು ಅಂದ್ರೆ ನಿಹಾರಿಕಾನ ನಾನ್ ಮದ್ವೆ ಮಾಡ್ಕೋತೀನಿ. ಹೇಗಿದೆ ನನ್ನ ಐಡಿಯಾ? ಸಾಧ್ಯ ಆದ್ರೆ ಎಲ್ರ ಮುಂದೆ ನಿಹಾರಿಕನ ಮದ್ವೆ ಮಾಡ್ಕೊಂಡು ಮನೆಗೆ ಬರ್ತೀನಿ. ಅದು ಬೆಟರ್ ಅಲ್ವಾ? ಬಾಯ್ ಅಕ್ಕ, ಬಾಯ್ ಬಾವಾ. ವಿಶ್ ಮಿ ಕಂಗ್ರಾಟ್ಸ್ ಇನ್ ಅಡ್ವಾನ್ಸ್. ಲೋ ವಿಕಾಸ್, ಒಬ್ಬೊಬ್ರಿಗೆ ಒಂದೊಂದು ಕನ್ಸಿರುತ್ತೆ ಕಣೋ. ಆ ಮನೆಗೆ ಸೊಸೆ ಆಗೋದು ಅವಳ ಕನ್ಸು. ದಯವಿಟ್ಟು ಹಾಳು ಮಾಡಬೇಡ. ಅದೇ ಕನ್ಸು ನನಗೂ ಕೂಡ ಇದೆ ಅಕ್ಕ. ಮತ್ತೆ ನಾನೇನ್ ಮಾಡ್ಬೇಕು? ನಿಹಾರಿಕನ ಮದ್ವೆ ಆಗ್ಬೇಕು ಅಲ್ವಾ? ಆ ಕೃಷ್ಣನ್ಗಿಂತ ಮೊದ್ಲೇ ನಾನ್ ಖರ್ಚೀಫ್ ಹಾಕಿದ್ದೆ. ನನಗ್ ಸ್ವಂತ ಆಗ್ದೇನೆ ಮತ್ತೊಬ್ಬನಿಗೆ ಸ್ವಂತ ಆಗ್ತಾಳೆ ಅಂದ್ರೆ ನಾನ್ ಹೆಂಗ್ ತಡ್ಕೊಳಕ್ಕಾಗುತ್ತೆ? ದಯವಿಟ್ಟು ನಿಹಾರಿಕನ್ ಬಿಟ್ಬಿಡು ಬಾಮೈದ. ಸ್ಟ್ರೈಟ್ ಫೈಟ್ ಅಂದ್ರೆ ನನ್ಗೆ ಇಷ್ಟ, ಆದ್ರೆ ಇಂಥ ಮೋಸ ನನ್ಗೆ ಇಷ್ಟ ಆಗಲ್ಲ ಭಾವ. ಅದಕ್ಕೆ ರಿವೆಂಜ್ ತೀರ್ಸ್ಕೊತಿದ್ದೀನಿ. ಲೇ, ನಿಹಾರಿಕಾ ವೇದವತಿ ಮನೆಗೆ ಸೊಸೆ ಆಗ್ತಾಳೆ. ನೀನು ಯಾವುದೇ ಪರಿಸ್ಥಿತಿಯಲ್ಲೂ ಹೆಂಡತಿ ಆಗೋದಕ್ ಬಿಡಲ್ಲ. ಏನ್ರಿ, ನಾವು ಹೊರಡೋಣ, ನಡೀರಿ. ನಿಂತ್ಕೊಳ್ಳಿ. ಎಲ್ಲಿಗೆ? ಈ ವಿಕಾಸ್ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀರಾ? ನಿಮ್ಮನ್ನ ಬಾಬೈದ, ಏನಿದು? ಏನಿದು?
ಅಕ್ಕ ಬಾವಾ ಬಾವಾ ಎದ್ದೇಳಿ ಎದ್ದೇಳಿ, ಟೈಮ್ ಆಗ್ತಿದೆ ಬಾವಾ. ಬಾವಾ ನಾನು ಹಳ್ಳಿಗೆ ಹೊರಡ್ತಿದ್ದೀನಿ, ನನಗೆ ಹ್ಯಾಪಿ ಜರ್ನಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಹುಷಾರು, ಹುಷಾರಾಗಿರಿ ಅಕ್ಕ. ಲೇ ಕಳ್ಳ ಜಾತಕದವಳೆ, ಇವತ್ತು ನಿನ್ನ ಅಸಲಿ ಜಾತಕನ ಬಯಲು ಮಾಡ್ತೀನಿ. ಬರ್ತಿದ್ದೀನಿರು. ನಮಸ್ಕಾರ ಅಣ್ಣಮ್ಮ. ನಮಸ್ಕಾರ. ನಿಮ್ಗೋಸ್ಕರನೇ ಕಾಯ್ತಾ ಇದೀವಿ, ಬನ್ನಿಮ್ಮ. ಅವನಿ ಶ್ರೀಕರ್ ಬರ್ದೇ ಇರೋದಕ್ಕೆ ನಿಹಾರಿಕಾ ಮಾತ್ರ ತುಂಬಾ ಸಂತೋಷವಾಗಿ ಕಾಣಿಸ್ತಿದ್ದಾಳೆ. ಹೌದೌದು, ಇವತ್ ಕಾರ್ಯಕ್ರಮ ಆರಾಮಾಗಿ ನಡೆಯೋ ಹಾಗಿದೆ. ನನ್ನ ಮನ್ಸಲ್ಲಿ ಮಾತ್ರ ಡೇಂಜರ್ ಬೆಲ್ಸ್ ಬಾರಿಸ್ತಿದೆ. ನೀವೊಬ್ರು ಯಾವತ್ತೂ ಪಾಸಿಟಿವ್ ಆಗಿ ಮಾತಾಡಲ್ಲ. ಅವನಿ ಏನಾದ್ರೂ ಕಡಿಮೆನಾ? ಹಸೆ ಮಣೆ ಮೇಲಿನ ಮದ್ವೆನೇ ನಿಲ್ಸಿದ್ಲು. ಈ ನಿಶ್ಚಿತಾರ್ಥ ನಿಲ್ಸೋದೊಂದು ಲೆಕ್ಕನ? ಶ್ರೀಕೃಷ್ಣ ಗೋವರ್ಧನಗಿರಿನ ಕಿರುಬೆರಳಲ್ಲಿ ಎತ್ತದಂಗೆ ಈಸಿಯಾಗಿ ಎತ್ತು ಬಿಡ್ತಾಳೆ. ಅಪ್ಪ, ಎಂಗೇಜ್ಮೆಂಟ್ ಆಗೋವರೆಗೂ ನೀನ್ ಹೋಗಿ ಕಾರಲ್ಲಿ ಕೂತ್ಕೋ. ಅರ್ಥ ಆಯ್ತು, ಅರ್ಥ ಆಯ್ತು. ನಿಜ ಹೇಳಿದ್ರೆ ಹೀಗೆ ಇರುತ್ತೆ. ನಡೀರಿ 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 ನಡೀರಿ. ನಮಸ್ಕಾರ ನಮ್ಮ. ನಮಸ್ಕಾರ. ನಿಶ್ಚಿತಾರ್ಥ ಉಂಗುರ ತಂದಿದ್ದೀರಾ? ಎಲ್ಲ ಇದ್ರಲ್ಲಿದೆ. ಇಲ್ಲಿ ಕೊಡಿ. ಅಪ್ಪ, ಹಳ್ಳಿಯಲ್ಲಿ ನನ್ನ ಕುಟುಂಬಕ್ಕೆ ಒಳ್ಳೆ ಮರ್ಯಾದೆನೇ ಇದೆ. ವೇದ, ಮಗನ್ನ ಎಲ್ಲರಿಗೂ ಪರಿಚಯ ಮಾಡು. ಎಲ್ರೂ ಕೇಳಿಸ್ಕೊಳ್ಳಿ. ನಮ್ಮ ಕುಲಗುರುಗಳು ನನ್ನ ಜಾತಕ ನೋಡಿ ಮತ್ತೊಬ್ಬ ಮಗ ಬದುಕಿದಾನೆ ಅಂತ ಹೇಳಿದ್ರು. ಆ ಮಗ ಇವನೇ, ಹೆಸರು ಕೃಷ್ಣ ಅಂತ. ನಮ್ಮೂರಿನವ್ರಿಗೆ ನಮಸ್ಕಾರ ಮಾಡು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಕಣ್ರಿ, ನಮಸ್ಕಾರ. ನಮ್ಮ ಊರಿನ ವಿಶೇಷ ಸಂಪ್ರದಾಯಗಳು, ಕಟ್ಟುಪಾಡುಗಳು, ಇದ್ರ ಎಲ್ಲದ್ರ ಬಗ್ಗೆ ನಮ್ಮ ಅಪ್ಪ ಅಮ್ಮ ನನಗೆ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟಿರೋ ಥರನೇ ನಾನು ನಡ್ಕೋತೀನಿ ಅಂತ ನಿಮ್ಮೆಲ್ಲರ ಮುಂದೆ ನಾನು ಪ್ರಮಾಣ ಮಾಡ್ತಾ ಇದ್ದೀನಿ. ಆವಾಗ ಶ್ರೀಕರ್ ಕೂಡ ಹೀಗೆ ಮಾತು ಕೊಟ್ಟಿದ್ದ. ಪೃಥ್ವಿರಾಜು, ಸಾರಿ ಮಾವ. ಶ್ರೀಕರ್ಗೂ ಅವನಿಗೂ ಮದ್ವೆ ಆಗಿರೋ ವಿಷಯ ನಿಮ್ ಎಲ್ಲಾರ್ಗೂ ಗೊತ್ತೇ ಇರತ್ತೆ. ಅವತ್ತು ನಿಮ್ ಮನೆಗ್ ಪೂಜೆಗೆ ಬಂದಾಗ್ಲೇ ಗೊತ್ತಾಯ್ತಮ್ಮ. ಅತ್ತೆಯವರಂಥ ಜಾತಕ ಹೊಂದಿರೋ ನಾನು ಅತ್ತೆಯವ್ರ 2ನೇ ಮಗನ್ನ ಮದ್ವೆ ಮಾಡ್ಕೊಂಡು ಸೊಸೆ ಆಗ್ತಾ ಇದ್ದೀನಿ. ಹಾಗೇನೆ ಫ್ಯೂಚರಲ್ಲಿ ಅತ್ತೆಯವ್ರ ಸ್ಥಾನನ ತಗೊಳ್ತಾ ಇದ್ದೀನಿ. ಆ ದಿನಕ್ಕೋಸ್ಕರ ನಾವು ಕಾಯ್ತಿದೀವಮ್ಮ. ಆ ದಿನನೂ ಸದ್ಯದಲ್ಲೇ ಬರುತ್ತೆ. ಅದಕ್ಕೆ ನಮ್ಮೂರಲ್ಲೇ ನಿಶ್ಚಿತಾರ್ಥ ಮಾಡೋಣ ಅಂತ ಬಂದ್ವಿ. ನಿಶ್ಚಿತಾರ್ಥನ ಹಬ್ಬದ ಹಾಗೆ ಮಾಡೋಣ ಯಜಮಾನ್ರೆ. ಇದೇನೋ ಜಾತ್ರೆಗೆ ಡೆಕೋರೇಟ್ ಮಾಡಿರೋ ಹಾಗೆ ಮಾಡಿದ್ದೀರಾ? ಈ ಸಲ ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರೂ ನಮ್ಮ ಕುಟುಂಬದ ಮೇಲಿರೋ ಗೌರವದಿಂದ ಇಷ್ಟು ಒಳ್ಳೆ ಏರ್ಪಾಡು ಮಾಡಿದ್ದೀರಾ. ತುಂಬಾ ಸಂತೋಷ. ನಾವು ಸಹಾಯ ಮಾಡಿದ್ದೇ ಹೊರತು ದುಡ್ಡು ಕೊಟ್ಟು ಏರ್ಪಾಟ್ ಮಾಡಿಸಿದ್ದೆಲ್ಲ ನಿಮ್ಮ ಚಿಕ್ಕ ಮಗ ಚಿಕ್ಕ ಸೊಸೇನೇನಮ್ಮ. ಅವ್ರು ಇಲ್ಲಿಗೆ ಬರ್ತೇನೆ ಸಿಟಿಲೇ ಇದ್ದು ಇದನ್ನೆಲ್ಲ ಮಾಡ್ಸಿದ್ರ? ಅವ್ರು ರಾತ್ರಿನೇ ಬಂದ್ರಮ್ಮ. ಬೆಳಗ್ಗೆಯಿಂದ ಇಲ್ಲೇ ನಿಂತ್ಕೊಂಡು ಎಲ್ಲ ನೋಡ್ಕೊಂಡ್ರು. ಅವ್ರು ಇದಾರ ಹೊರಟು ಹೋದ್ರ? ಇದಾರಮ್ಮ. ಎಲ್ಲಿದ್ದಾರೆ? ಅಮ್ಮನವ್ರ ವಿಗ್ರಹದ ಹತ್ರ ಇದ್ದಾರೆ.
ನಾನೇನೋ ಲಾಸ್ಟ್ ರೀಲಲ್ಲಿ ಕಾಣಿಸ್ತೀರಾ ಅನ್ಕೊಂಡಿದ್ದೆ, ಮೊದಲನೇ ರೀಲಲ್ಲೇ ಬಂದ್ಬಿಟ್ರಿ. ನಿಮಗ್ ಸರ್ಪ್ರೈಸ್ ಕೊಡೋಣ ಅಂತ ನಾವು ಮೊದಲೇ ಬಂದು ಏರ್ಪಾಟೆಲ್ಲ ಮಾಡಿದ್ವಿ. ಅಮ್ನೋರ್ ಅಲಂಕಾರ ಮತ್ತೆ ಪ್ರಸಾದ ತಯಾರಿ ಮಾಡೋದಕ್ಕೆ ಏರ್ಪಾಟೆಲ್ಲ ಪೂರ್ತಿಯಾಗಿದೆ. ಹೇಗಿದೆ ಸರ್ಪ್ರೈಸು? ತಲೆ ತಿರ್ಗೋ ಹಾಗಿದೆ. ಅದೇನಪ್ಪ ಹಾಗಂತೀರಾ? ಏನೋ ತಮಾಷೆಗೆ. ಇಂಥ ಮಗ ಸೊಸೆ ನಿಮಗೆ ಸಿಕ್ಕಿರೋದು ನಿಮ್ಮ ಅದೃಷ್ಟಮ್ಮ. ಒಂದು ನಿಮಿಷ ಬನ್ನಿ. ನಮ್ಮ ಅತ್ತೆ ಅವರು ಅವ್ರನ್ನ ಆ ಕಡೆ ಕರ್ಕೊಂಡು ಹೋಗಿ ತುಂಬಾನೇ ಹೊಗಳ್ತಾರೆ. ಯಾಕೆ ಕರೆದ್ರಿ ಅತ್ತೆ? ನೀವಿಬ್ರು ಇಲ್ಲಿಗೆ ಬರಬಾರ್ದು ಅಂತ ಒತ್ತಿ ಒತ್ತಿ ಹೇಳಿದ್ದೆ. ನಮ್ಮ ಮಾತನ್ನ ಧಿಕ್ಕರಿಸಿ ಯಾಕೆ ಇಲ್ಲಿಗೆ ಬಂದ್ರಿ? ಕೊನೆಗೂ ತಂದೆ ತಾಯಿ ಮಾತನ್ನು ಕೂಡ ತಳ್ಳಿ ಹಾಕೋಷ್ಟು ಅಹಂಕಾರ ನಿಮ್ಮಿಬ್ರಲ್ಲಿ ಬಂತು ಅಂತಾಯ್ತು. ಇಲ್ಲಿಗೆ ಬಂದ್ಬಿಟ್ಮೇಲೆ ಏನು ಅನ್ನಲ್ಲ ಅನ್ನೋ ನಂಬಿಕೆ ಅಲ್ವಾ? ಊರ್ ಜನರಿಗೆ ಅನುಮಾನ ಬರ್ದಿರೋ ಹಾಗೆ ಮೊದಲು ನೀವು ಇಲ್ಲಿಂದ ಹೊರಟು ಬಿಡಿ. ಅದಲ್ಲ ಮಾವ. ಇನ್ನೊಂದು ಮಾತಾಡಬೇಡಿ. ಅಮ್ಮ, ಅದು ಅವನಿಗೆ ಏನು ಹೇಳಬೇಕು ಅನ್ಕೊಂಡಿದ್ದಾಳೋ ಕೇಳಿ. ಅವನಿಗೆ ಅವಕಾಶ ಕೊಟ್ರೆ ಆ ಆಕಾಶಕ್ಕೆ ಚಪ್ರ ಹಾಕ್ತಾಳೆ, ಏನೇನೋ ಮಾತಾಡ್ತಾಳೆ. ಅಮ್ಮನವ್ರ ಕೃಪೆ ಇದ್ರೆ ಹಳ್ಳಿಗೆ ಹೇಗಾದ್ರೂ ಹೋಗಬಹುದು ಅಂತ ನೆನ್ನೆ ಅನ್ಕೊಂಡಿದ್ರು. ಏರ್ಪಾಡಿನ ನೆಪದಿಂದ ಇಲ್ಲಿಗೆ ಬಂದಿದ್ದಾರೆ. ನಿಶ್ಚಿತಾರ್ಥ ನಡಿಬಾರ್ದು ಅನ್ನೋದೇ ತಾನೇ ನಿಮ್ಮ ಉದ್ದೇಶ? ಯಾವುದೇ ಪರಿಸ್ಥಿತಿಲೂ ನಿಹಾರಿಕಾ ಸೊಸೆ ಆಗ್ಬಾರ್ದು, ಅದೇ ನಿಮ್ಮ ಉದ್ದೇಶ ತಾನೇ? ಜಾತಕ ಹೊಂದಾಣಿಕೆ ಆಗಿರೋ ನಿಹಾರಿಕಾ ಸೊಸೆ ಆದ್ರೆ ಡಾಮಿನೇಟ್ ಮಾಡ್ತಾಳೆ ಅಂತ ಸಹಿಸ್ಕೊಳಕ್ಕಾಗ್ತಿಲ್ಲ. ಇವರಲ್ಲಿ ಇವರೇ ಜಗಳ ಮಾಡ್ಕೋತಿದ್ದಾರೆ ಅಂತ ಜನಗಳಿಗೆ ಅನುಮಾನ ಬರಕ್ ಮುಂಚೆ ನೀವೇ ಜನರಿಗೆ ಏನಾದ್ರೂ ಒಂದು ಹೇಳಿ ಹೊರಡಿ. ಇನ್ ನಿಲ್ಲಿಸ್ತೀರಾ? ನಿಮ್ಮ ಆಲೋಚನೆನೇ ನಿಮ್ದು ಹೊರತು ನನಗ್ ಮಾತಾಡೋ ಅವಕಾಶನೇ ಕೊಡಲ್ವಾ? ನಾವ್ ಯಾಕೆ ಬಂದ್ವಿ ಅಂತ ಹೇಳ್ತೀವಿ, ಕೇಳಿದ ಮೇಲೆ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳಿ, ನಾವು ಹೊರಟೋಗ್ತೀವಿ. ಬೇಗ ಹೇಳು ಅವನಿ, ಇಲ್ಲ ಅಂದ್ರೆ ಯಾರೋ ಒಬ್ರು ಮಧ್ಯದಲ್ಲಿ ತಲೆ ಹಾಕಿ ನಮಗೆ ಮಾತಾಡೋಕೆ ಅವಕಾಶ ಕೊಡಲ್ಲ. ಬರ್ಬಾರ್ದು ಅಂತಾನೆ ಅನ್ಕೊಂಡ್ವಿ ಅತ್ತೆ. ಹೀಗ್ ಬರೋದು ನಿಮ್ ಮಾತನ್ನ ಧಿಕ್ಕರಿಸಿದ ಹಾಗೆ ಆದ್ರೆ ಆಗಿರ್ಬೋದು. ಆದ್ರೆ ಒಂದ್ ಒಳ್ಳೆ ಕೆಲಸ ಮಾಡೋದಿಕ್ಕೆ ಅಂತ ಬಂದಾಗ ದೊಡ್ಡೋರ್ ಮಾತನ್ನ ಮೀರಿದ್ರೂ ಪರವಾಗಿಲ್ಲ. ಅವನಿ, ಆ ಒಳ್ಳೆ ಕೆಲಸ ಏನು ಅಂತ ಬೇಗ ಹೇಳು. ಅತ್ತೆ, ಕಾಣಿಸ್ದೇ ಇರೋ ನಿಮ್ ಮಗನಿಗೋಸ್ಕರ ನನ್ನ ಪ್ರಯತ್ನ ಶುರುವಾದ ದಿನ ಅಂದ್ರೆ ರುದ್ರಪುರದಲ್ಲಿ ಕಾಲಿಟ್ಟ ದಿನ ನಿಮ್ ಮಗ ಬೇಗ ಸಿಕ್ಕಿದ್ರೆ ಅಮ್ಮನವ್ರ ದರ್ಶನ ಮಾಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಹನ್ನೊಂದು ತೆಂಗಿನಕಾಯಿ ಹೊಡಿತೀನಿ ಅಂತ ಕೂಡ ಹರಕೆ ಮಾಡ್ಕೊಂಡಿದ್ದಾಳೆ. ನಾನು ಹರಕೆ ಮಾಡ್ಕೊಂಡ ಹಾಗೇನೆ ಆ ಅಮ್ಮನವರು ನನ್ನ ಪ್ರಯತ್ನದಲ್ಲಿ ವಿಜಯ ಸಿಗೋ ಹಾಗೆ ಮಾಡಿದ್ಲು. ಅದಕ್ಕೆ ಆ ಹರಕೆ ತೀರ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅದ್ರ ಭಾಗವಾಗಿ ಏರ್ಪಾಡ್ನ ಊರಿನವರ ಸಹಾಯದಿಂದ ಮಾಡಿಸಿದ್ವಿ. ಹರಕೆ ತೀರಿಸ್ಲಿಲ್ಲ ಅಂದ್ರೆ ಯಾರಿಗೋಸ್ಕರ ಹರಕೆ ಮಾಡ್ಕೊಂಡಿದೀವೋ ಅವರಿಗೆ ಅಪಾಯ ಆಗತ್ತೆ. ಆ ವಿಷಯ ನಿಮಗೆ ಗೊತ್ತಿಲ್ಲ ಅಂತಲ್ಲ. ನೀವು ಹೋಗು ಅಂದ್ರೆ ಹರಕೆ ತೀರಿಸ್ತೇನೆ ಅಮ್ಮನವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಆಮೇಲಂತೂ ನಿಮ್ಮ ಮಗ ಕೃಷ್ಣನ್ಗೆ ಏನಾದರೂ ಆದ್ರೆ ನಮಗ್ ಸಂಬಂಧ ಇಲ್ಲ. ನಮ್ ಜವಾಬ್ದಾರಿನೂ ಅಲ್ಲ. ಹರಕೆ ರಿವರ್ಸ್ ಆದ್ರೆ ಹೆಚ್ಚು ಕಮ್ಮಿ ಆಗುತ್ತೆ.